ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನನ್ನ ಫಸ್ಟ್ನೇ ಬ್ಲಾಗ್ ಇವತ್ತಿದು. ಇದು ಹೇಗೆ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ಬಟ್ ಮಾಡ್ತಿದ್ದೀನಿ. ನೋಡೋಣ ಈಗ ಮುಂದೆ ಹೆಂಗೆ ರೆಸ್ಪಾನ್ಸ್ ಕೊಡ್ತೀರಾ. ಸೊ ಇವತ್ತೇನು ಮಾಡ್ತಿದ್ದೀನಿ ಅನ್ನೋದು ನಿಮ್ಗೆ ತೋರಿಸ್ತೀನಿ ವಿಡಿಯೋದಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು, ಇಷ್ಟನೇ ಆಗದೇ ಇರ್ಬೋದು, ಆದರೆ ಒಂದು ಸಪೋರ್ಟನ್ನು ಮಾಡಿ. ಇವತ್ತು ಫಸ್ಟ್ ನಾನು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಮುಖ ತೊಗೊಂಡು, ನಮ್ಮದು ಲಿಂಗಾಯತರು, ಸೊ ಹಾಗಾಗಿ ಇವತ್ತು ಏರ್ಸ್ಕೊಳ್ತಾ ಇರ್ತೀವಿ. ನನಗೆ ಕಿಡ್ನಿ ಸ್ಟೋನ್ ಬೇರೆ ಆಗಿದ್ದಾವೆ. ಕಿಡ್ನಿ ಸ್ಟೋನ್ ಆಗಿದ್ದಕ್ಕೆ ಸ್ವಲ್ಪ ನೀರು, ಆಮೇಲೆ ನಿಂಬೆಹಣ್ಣು ಡೈಲಿ ಕುಡಿಯೋಣ ಅಂತ ಮಾಡಿದ್ದೀನಿ. ನಿಂಬೆ ಆಲ್ರೆಡಿ ಅರ್ಧ ಹೆಚ್ಕೊಂಡು ಕುಡಿಬೇಕು. ಇವಾಗ ಕುಡಿದು ನಾನೇನು ಕೆಲಸ ಮಾಡ್ತೀನಿ, ನನ್ನ ಡೈಲಿ ರೊಟೀನ್ ಏನಂತ ತೋರಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಇನ್ನು ಹೋಗ್ತಾ ಇದ್ದೀನಿ ಸ್ಟೋರಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಇವಾಗ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋದು. ಈ ಥರ ಇದು ಫಸ್ಟ್ನೇ ಆರ್ಡ್ರು ರೆಕಾರ್ಡ್ ಮಾಡೋಕ್ಕಾಗಲ್ಲ, ವಿಡಿಯೋ ಮಾಡೋಕ್ಕಾಗಿಲ್ಲ. ಇದು ಮೂರನೇ ಆರ್ಡ್ರ್ ನನಗೆ ಬಂದುಬಿಟ್ಟು, ಇದು ನಾನು ಜೆ ಪಿ ನಗರ ಅಂತೈತೆ, ಜೆ ಪಿ ನಗರ ಹೋಗ್ತೀನಿ. ಜೆ ಪಿ ನಗರ 4th ಫೇಸ್, 3rd ಫೇಸ್, 2nd ಫೇಸ್ ಇಲ್ಲಿ ತನಕ ಬರುತ್ತೆ. ನೋಡೋಣ. ಇದು ಒಂಥರ ವಿಡಿಯೋ ಮಾಡೋಕ್ಕೆ ಭಯ ಆಗುತ್ತೆ. ಹೊರಗೆಲ್ಲ ಇದು ಐತಲ್ಲ, ಕ್ಯಾಮ್ರಾ ಇಡೋಕ್ಕೆ ಭಯ ಅನ್ಸುತ್ತೆ. ಫಸ್ಟ್ ಟೈಮ್ ಅಲ್ಲ, ಸೊ ಹಾಗಾಗಿ ಭಯ ಅನಿಸುತ್ತಾ. ಬಂದು ಇವಾಗ ಕಸ್ಟಮರ್ ಲೊಕೇಶನ್ ಬಂದು ಆರ್ಡ್ರ್ ಕೊಡೋಕೆ ಹೋಗ್ತಿದ್ದೀನಿ. 3rd ಫ್ಲೋರ್ ಬಂದೈತೆ. ಇವತ್ತೆಲ್ಲ ಮೆಟ್ಲು ಹತ್ತದೇ ಬಂದೈತೆ, ಹೋಗಲೇಬೇಕು, ಏನು ಮಾಡೋಕ್ಕಾಗಲ್ಲ, ಕಸ್ಟಮರ್ ಆರ್ಡ್ರು. ಸೊ ಹಾಗಾಗಿ 3rd ಫ್ಲೋರ್ ಆದರೂ ಹೋಗಲೇಬೇಕು, 4th ಫ್ಲೋರ್ ಆದರೂ ಹೋಗಲೇಬೇಕು. ಒಬ್ಬೊಬ್ರು ಕಸ್ಟಮರ್ ಏನು ಮಾಡ್ತಾರೆ, ಬರ್ತಾರೆ ಕೆಳಗಡೆ, ಒಬ್ಬೊಬ್ರು ಇರೋಲ್ಲ ಬಾ ಅಂತ ಹೇಳ್ತಾರೆ. ನಮ್ಮ ಕನ್ನಡದಂದರೆ ಬರ್ತಾರೆ, ಹಿಂದೆನಾದರೆ ಬರೋಲ್ಲ, ಅಲ್ಲಿಗೆ ಬಾ ಅಂತ ಹೇಳ್ತಾರೆ. ಕೊಟ್ಟೆ ಕಸ್ಟಮರ್ಗೆ ಆರ್ಡ್ರು, ಡೆಲಿವರಿ ಮಾಡಿದೆ. ಡೆಲಿವರಿ ಮಾಡಿ ವಾಪಸ್ ಹೋಗ್ತಾ ಇದ್ದೀನಿ ಸ್ಟೋರ್ಗೆ. ಈ ಹಣೆ ಬರೋ ನಮಗೆ ಅದಕ್ಕೆ ಅಂತಂದರೆ, ಓದಿನ ಟೈಮ್ ಕರೆಕ್ಟಾಗಿ ಯಾವ ಸಬ್ಜೆಕ್ಟ್ ಯಾವ್ದು ಕೋರ್ಸ್ ತಗೊಂಡು ಓದಿದರೆ ನಮಗೂ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಆ ಟೈಮಲ್ಲಿ ಓದಿಲ್ಲ ಕರೆಕ್ಟಾಗಿ. ಇವಾಗ ಏನು ಮಾಡಬೇಕು, ಮತ್ತು ಕಷ್ಟಪಡಲೇಬೇಕಾಗುತ್ತೆ ಜೀವನದಲ್ಲಿ, ಮಾಡಲೇಬೇಕು. ಓದಿದರೆ ಇಂಥದ್ದು ಪಾಲಿ ಪಂಚಾಮೃತ ಅನ್ಕಂತ ಮಾಡಲೇಬೇಕು. ಊರು ಬಿಟ್ಟು ದುಡಿಲೇಬೇಕಾಗುತ್ತೆ. ಸೊ ಇವಾಗ ಮಧ್ಯಾಹ್ನ ಟೈಮ್ ಇತ್ತು, ನಮ್ಮದು ಊಟದ ಟೈಮ್ 1:30-2 ಗಂಟೆ ಆಗುತ್ತೆ. ಹೋಗ್ತೀವಿ ಔಟ್ಸೈಡ್ ಊಟ ಮಾಡ್ತೀವಿ. ಔಟ್ಸೈಡ್ ಊಟ ಮಾಡಿಕೊಂಡು ಇವಾಗ ನಾನು ಇದರಲ್ಲಿ ಹೋಗ್ತಿದ್ದೀನಿ, ಅದು ಇಂದಿರಾ ಕ್ಯಾಂಟೀನ್ ಊಟ ಮಾಡ್ತೀನಿ. ಮುಂದೆ 1 ವಾರ ಆಯಿತು. ಮುಂಚೆಲ್ಲ ಹೊರಗೆ ತಿಂತಿದ್ವಿ, ಜಾಸ್ತಿ ತಿಂತಿದ್ವಿ. ನಮ್ಮದು ಹೊರಗೆ ತಿನ್ನೋಕ್ಕೆ 300 ರೂಪಾಯಿ ಖರ್ಚಾಗ್ತದೆ. ಡೈಲಿ 300 ರೂಪಾಯಿ, 400 ರೂಪಾಯಿ, ಅಂದರೆ ಊಟಕ್ಕೆ ಒಂದು ಹೊತ್ತು ಊಟಕ್ಕೆ 70-80 ರೂಪಾಯಿ ಹೋಗ್ತದೆ. ಬಂದು ಇಂದಿರಾ ಕ್ಯಾಂಟೀನಲ್ಲಿ ತಿಂಡಿ ತಿನ್ಕೋಬೇಕು. ಬೆಳಗ್ಗೆ ತಿಂಡಿ ಅಲ್ವಾ, ಬೆಳಗ್ಗೆ ತಿಂಡಿ ಏನಿರುತ್ತಾ, ಇಡ್ಲಿ ಮಾಡಿದ್ದಾರೆ, ಇಡ್ಲಿ ತಿನ್ಬೇಕು. ಇದು ಇಂದಿರಾ ಕ್ಯಾಂಟೀನ್ ಚೆನ್ನಾಗಿರುತ್ತಂದ ಏನಿಲ್ಲ, ಇಂದಿರಾ ಕ್ಯಾಂಟೀನ್ ಫುಡ್ ಚೆನ್ನಾಗಿರುತ್ತೆ. ಅದು ತಿನ್ಕೊಂಬಂದಾದ್ಮೇಲೆ ನೆಕ್ಸ್ಟ್ ಆರ್ಡ್ರೆ ಈ ಕಡೆ ಇನ್ನೊಂದು ಆರ್ಡ್ರ್ ಎತ್ಕೊಂಬಂದೆ. ಆರ್ಡ್ರು 4th ಫ್ಲೋರ್ ಐತೆ, ಸರಿ 4th ಅಲ್ಲ 2nd ಫ್ಲೋರ್ ಇದೆ. 2nd ಫ್ಲೋರಿಗೆ ಹೋಗ್ತಾಯಿದ್ದೀನಿ. ಹಾಗೆ ಕಂಟಿನ್ಯೂ ಆಗಿ ಹೋಗ್ತಾ ಇರೋದು. ಇನ್ಮೇಲೆ ನಾವು ಮಧ್ಯಾಹ್ನ ಊಟ ಬಿಡೋ ತನಕ ಅಲ್ಲಿ ಮುಗ್ಕೊಂಡು ಬೆಂಗಳೂರಿಗೆ ಬಂದಾದ್ಮೇಲೆ ದುಡಿಲೇಬೇಕು. ಖಾಲಿ ಅಂತೂ ಕೂರಬಾರ್ದು. ಖಾಲಿ ಅಂತ ಕೂತ್ಕೊಂಡು ಅಂತಂದರೆ ನಿನ್ನ ಮೈ ಮೇಲೆ ಎಲ್ಲ ಬರುತ್ತೆ. ಇನ್ನೊಂದು ಸರಿ ಅಂತ ದುಡಿತದೆ. ಡೈಲಿ ಇಷ್ಟಂತ ಆದರೂ ದುಡಿದ್ರೆ ನಿನ್ನ ಸೇವಿಂಗ್ಸ್ ಆದರೂ ಆಗುತ್ತೆ. ನೀ ಡೈಲಿ ದುಡಿಲಿಲ್ಲ ಅಂತಂದರೆ ನಿನ್ನ ಮೈ ಮೇಲೆ ಎಲ್ಲ ಯಾರಾದರೂ ಇದ್ದರೂ, ನಿನಗೆ ಅಣ್ಣ ತಮ್ಮ ಯಾರು ಇದ್ದರೂ, ಅವಾಗ ಬೆಂಗಳೂರಲ್ಲಿ ಯಾರು ಹೆಲ್ಪ್ ಮಾಡೋಕ್ಕಾಗಲ್ಲ. ದುಡ್ಡಿತ್ತು ಅಂತಂದರೆ ನೀನು ಮಾಡ್ಬೋದು. ಸೊ ಅದು ಆರ್ಡ್ರ್ ಕೊಟ್ಟು ಮತ್ತೆ ಇಂದಿರಾ ಕ್ಯಾಂಟೀನಿಗೆ ಬಂದೆ. ಇಂದಿರಾ ಕ್ಯಾಂಟೀನಿಗೆ ಬಂದು ಊಟ ಮಾಡಿದೆ. ಯಾವುದೋ 2 ಮುದ್ದೆ ಅನ್ನ ಸಾಂಬಾರು ಚೆನ್ನಾಗಿರುತ್ತೆ ಟೇಸ್ಟು. ಮುದ್ದೆ ಅನ್ನ ಸಾರು, ಆಮೇಲೆ ಒಂದೊಂದು ಸಾರಿ ಚಪಾತಿ ಮಾಡಿರ್ತಾರೆ, ರೊಟ್ಟಿ ಮಾಡಿರ್ತಾರೆ, ಚೆನ್ನಾಗಿರುತ್ತೆ ಊಟ. ಅದಕ್ಕೇನು ಇದಿಲ್ಲ. ಕಡಿಮೆ ದುಡ್ಡಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಇದೇ ಹೊರಗೆ ಹೋದೆ ಅಂದರೆ ಇಂಥದ್ದು 40-50 ರೂಪಾಯಿ, 70 ರೂಪಾಯಿ ತಗೊಳ್ತಾರೆ ಮುದ್ದೆ ಮತ್ತು ಅನ್ನ ಸಾರಿಗೆ. 2 ಮುದ್ದೆ ಅನ್ನ ಸಾರಿಗೆ ಚೆನ್ನಾಗಿತ್ತು ಟೇಸ್ಟ್. ಊಟ ಮಾಡ್ಬೋದು. ನಾವಂತೂ ಊಟ ಮಾಡ್ತಿದ್ದೀನಿ. ಈಗ ನೀವು ಊಟ ಮಾಡ್ಬೋದು. ಊಟ ಮಾಡಿದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಆರ್ಡ್ರ್
ಹೋಗ್ತಾ ಇದ್ದೀನಿ. ಹಿಂಗೆ ನಮ್ಮ ಕಂಟಿನ್ಯೂ ಆರ್ಡ್ರು ಹೊಡಿತಾ ಇರೋದು ಹೊಡಿತಾ ಇರೋದು. ಕಸ್ಟಮರ್ ಲೊಕೇಶನ್ ರೀಚ್ ಆಗ್ಬೇಕು. ಇವಾಗ ಕಸ್ಟಮರ್ ಲೊಕೇಶನ್ ರೀಚ್ ಆಗ್ತೀನಿ, ಆದಮೇಲೆ ಸಿಗ್ತೀನಿ ನೋಡಿ. ಇದೇ ಲೊಕೇಶನ್ ಹೋಗ್ತಾರೆ. ಇನ್ನೊಂದು 2 ವರ್ಷ ಡೆಲಿವರಿ ಫುಡ್ ಬಿಟ್ಟು ಯಾರು ಈ ಡೆಲಿವರಿನ ಹಂಚ್ಕೊಂಡು ಬರ್ಬಾರ್ದು. ಕಸ್ಟಮರ್ ಲೊಕೇಶನ್ ಬಂತು. ಇನ್ನೊಂದು ಮಧ್ಯೆ ನಾನು ಇದು ಮಾಡಲಿಲ್ಲ, ಇರಲಿಲ್ಲ, ವಿಡಿಯೋದು ಮಾಡಿಲ್ಲ. ಇದು 10:30 ಆಗಿತ್ತು ಸುಮಾರು. 10:30 ಅಂದರೆ ಇಲ್ಲಿ ರಂಕ ಅಪಾರ್ಟ್ಮೆಂಟ್ ಅಂತ, ಯಾರು ಇಲ್ಲ. ರಂಕ ಅಪಾರ್ಟ್ಮೆಂಟಿಗೆ ಹೋಗಿದ್ದೀನಿ ಈಗ ಆಡ್ಕೊಡೋಕ್ಕೆ. ಅದು 5th ಫ್ಲೋರು, ಫಿಫ್ತ್ ಬಿಲ್ಡಿಂಗ್ ಅಂತ ಇತ್ತು, 5ನೇ ಬಿಲ್ಡಿಂಗು. ಅಲ್ಲಿಗೆ ಆರ್ಡರ್ ತಗೊಂಡು ಹೋಗಿದ್ದೀನಿ. ಕಸ್ಟಮರು ಇರ್ತಾರೆ, ಅವ್ರು ಪಾಪ ಏನು ಮಾಡಲ್ಲ. ಆದರೆ ಈ ಬಿಲ್ಡಿಂಗಲ್ಲಿ ವಿಡಿಯೋ ಮಾಡೋಕ್ಕೋ ಇಲ್ಲೋ ಗೊತ್ತಿಲ್ಲ, ಬಟ್ ಮಾಡ್ತಾಯಿದ್ದಾರೆ. ಏನು ನೋಡ್ಬೇಕು ಏನು ಅಂತಾರೆ, ಏನು ಅಂದಿಲ್ಲ, ಬಟ್ ವಿಡಿಯೋ ಮಾಡ್ಬೋದು ಇಲ್ಲೋ ಗೊತ್ತಿಲ್ಲ. ಎಲ್ಲ ಕಡೆ CC ಕ್ಯಾಮ್ರಾ ಐತೆ, ಆ ಕಡೆನೂ ಒಂದು ಐತೆ, ಒಳಗಡೆ ಲಿಫ್ಟ್ ಕಡೆ ಮಾಡಲೇಬೇಕಾಗತ್ತಲ್ಲ. ಅದು ಬಿಟ್ಟು ಇವತ್ತು ರಾತ್ರಿ ಎಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದು. ಇವತ್ತು ಸ್ಯಾಟರ್ಡೇ, ಇವತ್ತು ರಾತ್ರಿ ಎಲ್ಲ ಮಾಡ್ಬೇಕು, ಅರೇಂಜ್ ಮಾಡಲೇಬೇಕು ಅಂತ. ಅದು ನೈಟ್ ಶಿಫ್ಟಲ್ಲಿ ಯಾರು ಹುಡುಗರು ಇಲ್ಲ ಅಂತವ್ರೆ. ಸೊ ನೋಡೋಣ ಕಂಟಿನ್ಯೂ. ರಾತ್ರಿ 12 ಗಂಟೆ ಆಗೈತಿ. ಮತ್ತೆ ಒಂದು 12 ಗಂಟೆಗೆ ಒಂದು ಆರ್ಡ್ರ್ ಆಗತ್ತೀನಿ ಈಗ ಎಲ್ಲಿಗೆ. ಮತ್ತೆ ಏನು ಮಾಡೋಕ್ಕಾಗಲ್ಲ, ಇವತ್ತು ನೈಟ್ ಮಾಡಲೇಬೇಕು ಅಂತ. ನೈಟ್ ಇವತ್ತು ಪೂರ್ತಿ ನೈಟ್ ಮಾಡ್ತೀನಿ, ಹುಡುಗರು ಯಾರಿಲ್ಲ ಅದಕ್ಕೆ ನೈಟ್ ಶಿಫ್ಟು. ನಮ್ಮ ಫೀಲ್ಡೇ ಹಂಗಲ್ಲ ಗುರು, ಒಂದ್ಸರಿ ಎಷ್ಟಾಗತ್ತೆ ಅಷ್ಟು ನೋಡಿ ಹೊಡೆಯೋದು. ಆದರೆ ಬೈಕ್ ಮಾತ್ರ ಓಡಿಸ್ಬೇಕಾದ್ರೆ ನಿಧಾನಕ್ಕೆ ಆ್ಯಕ್ಸಿಡೆಂಟ್ಗಳು ಆಗ್ತದೆ. ಒಂದು ಆಡಿದ್ರೆ ನಾವು ಯಾಕೆ ಜೀವ ಕಳ್ಕೊಂಡು ಮಾಡುವ, ನಿಧಾನಕ್ಕೆ ಮಾಡಿದೆ. ಇನ್ನೊಂದು ಆಡು ಕಷ್ಟ ಆಗ್ತಾ ಇನ್ನೊಂದು 2-3 ವರ್ಷ ಅಷ್ಟಾಗ್ಬಿಡು. ಇವಾಗಲೇ 15 ರೂಪಾಯಿ ಕೊಡ್ತಾವ್ರೆ ಒಂದು ಆರ್ಡ್ರಿಗೆ. ಇನ್ನು ಬರ್ತಾ ಜಾಸ್ತಿ ಏನು ಮಾಡಲ್ಲ, ಇವರು ಕಡಿಮೆ ಮಾಡ್ತಾರೆ. ನಮ್ಮ ಸೇಫ್ಟಿ ಇವೆಲ್ಲ ಕಸಾಯ. ಇವರು ಬಾಂಗ್ಲಾದಲ್ಲಿ ಇರ್ತಾರೆ. ನೈಟ್ ಶಿಫ್ಟ್ ಓನ್ಲಿ ಅವರು. ಟೈಮ್ ಇವಾಗ 2:30 ಒಂದು ಐಸ್ ಕ್ರೀಮ್ ಮಾಡಿದ್ದಾರೆ ರಾತ್ರಿಗೆ. 2:30ಗೆ ಐಸ್ ಕ್ರೀಮ್ ಕೊಡ್ಬೇಕು ಕಸ್ಟಮರ್ಗೆ. ಇಲ್ಲಿಗೆ 51ನೇ ಆರ್ಡ್ರ್ ಆಗತ್ತೆ ನಮ್ದೀಗ. 6th ಫ್ಲೋರ್. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ನಿನ್ನೆ ಬೆಳಗ್ಗೆ 7 ಗಂಟೆಗೆ ಹೋದ. 7 ಗಂಟೆಯಿಂದ ಕಂಟಿನ್ಯೂ ಹೊಡೆದು ಇವಾಗ ಹೋಗ್ತಾ ಇದ್ದೀನಿ. ಇದು ನಮ್ಮ ಮನೆ. ಟೋಟಲ್ ಒಂದು ಅರ್ನಿಂಗ್ಸು ತೋರಿಸ್ತೀನಿ ಎಷ್ಟಾಯಿತು ಏನು ಅಂತ. ಇದೇ ನಮ್ಮ ಮನೆ ರೂಮ್. ನಮ್ಮ ಫ್ರೆಂಡ್ ದೋಸ್ತ ಅದಾನೆ, ನಮ್ಮ ಫ್ರೆಂಡ್. ಕಿಚನ್, ಟಾಯ್ಲೆಟ್ ರೂಮ್ ಇಷ್ಟೇ. ಇದು ಬಾಡಿಗೆ ಬಂದ್ಬಿಟ್ಟು 6,500 ರೂಪಾಯಿ ಐತೆ. ಇಲ್ಲೇ 4 ವರ್ಷ ಆಯ್ತು ನಾವಿದ್ದು. ಮತ್ತೆ ಆಮೇಲೆ ಎಲ್ಲ ಅರ್ನಿಂಗ್ಸ್ ಎಲ್ಲ ಹಾಕ್ತೀನಿ ನಿಮಗೆ, ನೋಡೋಣ ಎಷ್ಟಾಗಿದೆ ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲೇ ತನಕ ಬಾಯ್. ನಾನು ಹೇಳಿದಾಗೆ ನಿಮಗೆ ಅದು ರೆಕಾರ್ಡಿಂಗ್ ಮಾಡಿ ತೋರಿಸ್ತಿದ್ದೀನಿ. ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದು ಅದು ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ ನಾನು ತೋರಿಸ್ತೀನಿ ನಿಮಗೆ ಇವತ್ತು. ಒಂದೇ ದಿನಕ್ಕಂತ ಅಲ್ಲ, ಅದು ವೀಕ್ಲಿ ಪೂರ್ತಿ ತೋರಿಸ್ತೀನಿ ನಿಮಗೆ. ಇದು ನಮ್ಮ ಆ್ಯಪ್, ಫ್ಲಿಪ್ಕಾರ್ಟ್ ಆ್ಯಪ್, ಶಿಪ್ಸ್ ಆನ್ ಡಿಮ್ಯಾಂಡ್ ಅಂತಂದು. ಡೆಲಿವರಿ ಫೀಲ್ಡಲ್ಲಿ ಕಷ್ಟಪಟ್ಟು ದುಡಿದ್ರೆ ಐತೆ, ನಮ್ಮಂಗೆ ನೆಗ್ಲೆಕ್ಟ್ ಮಾಡಿದ್ರೆ ಏನೂ ಇಲ್ಲ. ಇದು ನಮ್ಮದು ಡ್ಯಾಶ್ ಬೋರ್ಡ್ ಅಂತ ಹೇಳ್ತೀವಿ. ಡ್ಯಾಶ್ ಬೋರ್ಡಕ್ಕಿಂತ ನಮ್ಮದು ಅರ್ನಿಂಗ್ಸ್ ಬೋರ್ಡ್ ಅಂತ ಹೇಳ್ತೀವಿ. ಅವತ್ತು ನಾನು ಸಂಡೇ ಹೋದ್ವಾರಲ್ಲ, ಸಂಡೇದು ಹಾಕಿದಂದರೆ ಇಷ್ಟು ಬರುತ್ತೆ ನಂದು. ಒಂದು ವೀಕ್ಲಿದಿದ್ದೆ. ಆ ವೀಕ್ಲಿಯಲ್ಲಿ ನಾನು 2 ದಿನ ರಜೆ ಮಾಡಿದ್ದೀನಿ.
2 ದಿನ ರಜೆ ಮಾಡಿ 1 ದಿನ ಆಫು, 1 ದಿನ ಈ ಥರ ಫುಲ್ ಹೊಡೆದಿದ್ದೀನಿ ನೋಡಿ. ಮಂಡೇ 270, ಅವತ್ತು ಜಾಸ್ತಿ ಕೆಲಸ ಮಾಡಿಲ್ಲ, 3 ಅವರ್ಸ್ ಮಾಡಿದ್ದೆ. ಆಮೇಲೆ ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ ಮಾಡಿದ್ದೀನಿ, ಫ್ರೈಡೇ ರಜೆ ಹಾಕಿದ್ದೀನಿ, ಸ್ಯಾಟರ್ಡೆ 1 ದಿನ, ಅವತ್ತು ಫುಲ್ ನೈಟ್ ಹೊಡೆದಕ್ಕೆ 3,500 ರೂಪಾಯಿ. ಬೆಳಗ್ಗೆಯಿಂದ ಹಿಡಿದು ಭಾನುವಾರ ಬೆಳಗ್ಗೆ ತನಕ ಹೊಡೆದಕ್ಕೆ 3,500 ರೂಪಾಯಿ ಆಗೈತೆ. ಸಂಡೇ ಮತ್ತು ಬೆಳಗ್ಗೆ ಬಂದು ಮಲ್ಕೊಂಡು ಹಂಗೆ ಹೋಗೋಣ ಅಂತ ಹೋದೆ. ಅವತ್ತಿಂದು ಅರ್ನಿಂಗ್ಸ್ ಇಷ್ಟ ಆಯಿತು, 595. ಇದರಲ್ಲಿ ನೋಡಿ ಲಾಗಿನ್ ಅವರ್ಸ್ ಎಷ್ಟಾಗಿದ್ದೀನಿ, ಆರ್ಡ್ಸ್ ಎಷ್ಟಾಗಿದೆ ಇಲ್ಲಿ 171, 72. COD ಅಮೌಂಟ್ ಐತಲ್ಲ 5,621 ರೂಪಾಯಿ ನಾನು ಎತ್ಕೊಂಡಿರೋದು. ಮಂಡೇ ನೋಡಿ ಎಷ್ಟು ಅವರ್ ಲಾಗಿನ್ ಇದೆ ಅಂತ, 371 ಅಂದರೆ 3 ಅವರ್ 4 ಅವರ್ ಇದ್ದೀನಿ ಸೋಮವಾರ. ಇನ್ನು ಮಂಗಳವಾರ 15 ಅವರ್ ಇದ್ದೀನಿ, 1,294 ರೂಪಾಯಿ, 13 ರೂಪಾಯಿ. ಆಮೇಲೆ ಬುಧವಾರ ಕ್ಲಿಕ್ ಮಾಡಿದೆ, ಬುಧವಾರ ಇದ್ದೀನಿ 12 ಅವರ್ ಇದ್ದೀನಿ ಹಿಂಗೆ. ಆಮೇಲೆ ಗುರುವಾರ ಎಷ್ಟು ದಿನ ಅಂದರೆ 13 ಅವರ್ ಇದ್ದೀನಿ ಗುರುವಾರ. ಶುಕ್ರವಾರ ರಜೆ ಮಾಡಿದ್ದೀನಿ. ನೆಕ್ಸ್ಟ್ ಶನಿವಾರ ನಿಮಗೆ ಗೊತ್ತಿರುತ್ತೆ ಎಷ್ಟು, 23 ಅವರ್ ಇದ್ದೀನಿ. 24 ತಾಸಿಗೆ 23 ಅವರ್, 3,500 ರೂಪಾಯಿ ಮಾಡಿದ್ದೀನಿ ಇದರಲ್ಲಿ. ಆಮೇಲೆ ಸಂಡೇ ಭಾನುವಾರ ದಿವಸ, ಭಾನುವಾರ ಎಷ್ಟು 7 ಅವರ್ ಇದ್ದೀನಿ, 7 ಅವರಲ್ಲಿ 595 ರೂಪಾಯಿ. ಇದರಲ್ಲಿ ಅರ್ನಿಂಗ್ಸ್ ಮಾಡ್ಬೋದು ಬ್ರೋ, ಬಟ್ ಕಷ್ಟಪಟ್ಟು ದುಡಿಬೇಕು, ಇದರಲ್ಲಿ ಟೈಮ್ ಜಾಸ್ತಿ ಕೊಡಬೇಕು. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಸಜೆಷನ್ನ ಕೊಡಿ, ಯಾವ ಥರ ವೀಡಿಯೋಸ್ ಮಾಡೋಕ್ಕೆ, ಹೆಂಗೆ ಯಾವ ಥರ ದುಡಿಯಬೋದು ಅಂತ. ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಬಾಯ್. ಥ್ಯಾಂಕ್ ಯು.